ಕುಮಾರಣ್ಣ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ಮ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗುತ್ತೆ ಕುಮಾರಣ್ಣ. ಪಾಪ ನಮ್ಮ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಅಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ, ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದರೂ ಅಭದ್ರತೆ ಭಯ ಇದ್ದಿದ್ರೆ ನಾನು ಡಾಕ್ಯುಮೆಂಟ್ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನ ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನು ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್. ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೊಂಡು ಒಂದು ಕಾಲೇಜ್ ಕಟ್ಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ, ಒಬ್ಬ OBC ಹುಡುಗ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋದು ಕುಮಾರಣ್ಣನ ಬಾಧೆ. ಬಿಡ್ ಕುಮಾರಣ್ಣ, ನಮ್ಮ ಮನೆ ಬರಹ, ನಾವು ಶೋಷಿತರು, ನಾವು OBCಗಳು, ನಮ್ಮನ್ನು ಯಾವತ್ತೂ ತುಳಿಯೋದೆ, ನಾವು ತುಳಿಸ್ಕೊಳ್ಳೋದಕ್ಕೆ ಅರ್ಹರು ನಾನು ಅನ್ಕೊಂತೀನಿ. ನಿಮ್ಮ ಸಮುದಾಯದ ಒಕ್ಕಲಿಗರು ಬೆಳೀತಿದ್ರೆ ಯಾಕೆ ಕುಮಾರಣ್ಣ ತುಳಿತಾ ಇದೆಯಾ? ಪ್ರಧಾನಿ ಮಗ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ ಮಗ PWD ಮಿನಿಸ್ಟರ್ ಆಗ್ಬೋದು, ಪ್ರಧಾನಿ ಮೊಮ್ಮಗ MP ಆಗ್ಬೋದು, ಬೇರೆಯವ್ರ ಮಕ್ಕಳು ಕನಕಪುರದ ರೈತನ ಮಗ ಈ ಸ್ಟೇಟ್ಗೆ CM ಆಗಬಾರ್ದು. ಇದ್ಯಾವ ನ್ಯಾಯ ಕುಮಾರಣ್ಣ? ಕುಮಾರಣ್ಣ, ನಿಮ್ಮ ಮಗನ್ನ 3 ಸಲ ನಿಲ್ಸಿದ್ರು ಗೆಲ್ಲಕ್ಕಾಗ್ಲಿಲ್ಲ. ಪ್ರಧಾನಿ ಮೊಮ್ಮಗ ಮುಖ್ಯಮಂತ್ರಿ ಮಗ ಸೋತೋದ. ಅಡ್ರೆಸ್ ಇಲ್ಲದೆ ಇರೋ ಒಬ್ಬ ಹುಡುಗ, ತಂದೆ ತಾಯಿ ಇಲ್ಲದೆ ಇರೋ ಒಬ್ಬ ಹುಡುಗ ನನ್ನ ಪಕ್ಷ ಗೆಲ್ಸ್ಕೊಂಡ್ಬಂತು. ಇದು ಕಾಂಗ್ರೆಸ್ ಪಕ್ಷದ ತಾಕತ್ತು. ನೀವೆಲ್ಲ ಏನೋ ನಮ್ಮ ಬಾಯಿ ಕಟ್ಟಾಕ್ಬೋದು ಇಂಥ ಅಲಿಗೇಷನ್ ಮಾಡಿಸಿದ್ರೆ ಅಂತ. ಇದಕ್ಕೆಲ್ಲ ಹೆದರಿ ರಾಜಕಾರಣಕ್ಕೆ ಬರ್ತೀವ ಕುಮಾರಣ್ಣ? ಕುಮಾರಣ್ಣ, ನೀವೊಂದು ಅಲಿಗೇಷನ್ ಮಾಡಿದ ತಕ್ಷಣ ಭಯ ಬೀಳಕ್ಕೆ ನಮ್ಮಪ್ಪ ಏನು ಪ್ರೈಮ್ ಮಿನಿಸ್ಟರ್ ಅಲ್ಲ ಕುಮಾರಣ್ಣ. ನಮ್ಮಪ್ಪ ಫಾರ್ಮರು, ನಾನು ರೈತನ ಮಗ. ನಿಮ್ಮ ಥರ ವೈಟ್ ಅಂಡ್ ವೈಟ್ ಹಾಕ್ಕೊಂಡು ರೈತ ಅಂತ ಬಿಲ್ಡಪ್ ಕೊಡೋ ರೈತನ ಮಗ ಅಲ್ಲ ನಾನು. ನೀವೀಗ ನನಗಿರೋ ಮಾಹಿತಿ ಪ್ರಕಾರ ನಿಮ್ಗೊಂದು 700-800 ಎಕರೆ ಜಮೀನಿದೆ ಅಲ್ಲ ಕುಮಾರಣ್ಣ? ಅದು ಏನು ಕುಮಾರಣ್ಣ, ರಾಮನಗರದಲ್ಲಿ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಮಾರಿ ತಗೊಂಡ್ರ? ಸೋರ್ಸ್ ಹೆಂಗೆ ಕುಮಾರಣ್ಣ? ಬಿಡದಿ ರೈತರಿಗೆ ಕೇಳ್ತಾ ಇದ್ದೀನಿ. ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಇದು ನಾನು ಹೇಳಿದ್ದಲ್ಲ, ನೆನ್ನೆ ಅನಿತಕ್ಕ ಅವರೇ ಹೇಳಿದ್ದು ಬಿಡದಿಯಲ್ಲಿ 32 ಎಕರೆ ಇದೆ ಅಂತ. ಕುಮಾರಣ್ಣ, 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ. 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ರಾಮರಾಜ್ ಪಂಚೆ ಮಾರಿದ್ರ ಕುಮಾರಣ್ಣ? ರಾಮರಾಜ್ ಬನೀನ್, ರಾಮರಾಜ್ ಶರ್ಟ್, ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಕುಮಾರಣ್ಣ? ಇಲ್ಲ ನಿಮ್ಮ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಬೆಳೆಯುತ್ತಲ್ಲ, ಅದಕ್ಕೇನಾದರೂ ರೇಟ್ ಜಾಸ್ತಿ ಬಂದಿತ್ತ ಕುಮಾರಣ್ಣ? ಇಲ್ಲ ನಿಮ್ಮ ಹತ್ರ ಇರೋ ವಾಚ್ಗಳೆಲ್ಲ ಇತ್ತಲ್ಲ, CM ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊಂತ ಇದ್ರಲ್ಲ, 10 lakhs 15 lakhs, ಅದರಿಂದ ಬಂತ ಕುಮಾರಣ್ಣ? ಅದೇ ಬಳ್ಳಾರಿಯಿಂದ ಕಿಕ್ ಬ್ಯಾಕ್ ಬಂತಲ್ಲ ಕುಮಾರಣ್ಣ, ಆವಾಗ ಟಾಟಾ ಸುಮೋದಲ್ಲಿ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಡಿನೋಟಿಫಿಕೇಶನ್ ಅಲ್ಲಿ ಹೊಡೆದ್ರಂತಲ್ವಾ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಕುಮಾರಣ್ಣ, ನೀವು ಹೇಳಿದಕ್ಕೆ ನಾನು ಉತ್ತರಿಸ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಮಾಡಿಬಿಟ್ರೆ ನಾವು ಕುಮಾರಣ್ಣ ಅವ್ರ ಇಂಟಿಗ್ರಿಟಿನ ಪ್ರಶ್ನೆನೇ ಮಾಡಲ್ಲ. ಪ್ರಧಾನಿಗಳೇ ಬಿಡದಿ ಟೌನ್ಶಿಪ್ನ ಅಪ್ರಿಷಿಯೇಟ್ ಮಾಡಿದ್ರೆ ಇವರೆಲ್ಲ